ಹೇ ಗಾಯ್ಸ್, ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರಗಳು. ಹಲೋ ಟ್ರೇಡರ್ಸ್, ಎಲ್ಲ ಹೇಗಿದ್ರೆ ಚೆನ್ನಾಗಿದ್ರೆ ಅನ್ಕೋತೀವಿ. ಆಲ್ಮೋಸ್ಟ್ ನಾನು ಬೆಳಗ್ಗೆನೇ ಒಂದು ಟ್ರೇಡ್ ಮುಗ್ದೋಯ್ತು. ಸೊ ಓವರಾಲ್ ನಾನು ಪ್ರಾಫಿಟು ಮಾಡ್ಕೊಂಡೆ. ಆ ಸ್ಕ್ರೀನ್ಶಾಟ್ ನಾನು ಶೇರ್ ಮಾಡ್ತೀನಿ. ಸೊ ನಾನು ಎಲ್ಲಿ ಪ್ರಾಫಿಟ್ ಮಾಡಿದೆ ಅಥವಾ ಇವತ್ತಿನ ಸೆಟಪ್ ಹೇಗಿತ್ತು ಅಂತ ನಾನು ಸ್ವಲ್ಪ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಮತ್ತು ಸೆಟಪ್ ಹೇಗೆ ಮಾಡ್ಕೋಬೇಕಂತ ಮಾಡ್ತೀನಿ. ಸ್ವಲ್ಪ ಡೀಪಾಗಿ ನೋಡಿ ನಮ್ಮ ಚಾನಲ್ನ ಕೊನೆ ತನಕ ಸ್ಕಿಪ್ ಮಾಡ್ದಂಗೆ ನೋಡಿ, ಯಾವಾಗ ನಿಮಗೆ ಅರ್ಥ ಆಗುತ್ತೆ. ಓಕೆನಾ? ಇನ್ಸ್ಟಾಗ್ರಾಮಲ್ಲಿ ಸಣ್ಣದಾಗ ಒಂದಿರ್ಬೋದು, ಖಂಡಿತ ಯೂಟ್ಯೂಬಿಗೆ ಬಂದು ಫುಲ್ ವಿಡಿಯೋ ನೋಡ್ಕೊಳ್ಳಿ. ಓಕೆ, ಬನ್ನಿ ಇವಾಗ ನೋಡೋಣ. ಆ್ಯಕ್ಚುಲಿ ನಾನು ಮಾರ್ನಿಂಗು ಒಂದು ಸೆಟಪ್ ಆಲ್ರೆಡಿ ಈ ಸೆಟಪ್ ನಾನು ಮೇಕ್ ಮಾಡಿ ಇಟ್ಟಿದ್ದೆ. ಓಕೆನಾ? ಇದು ಎರಡು ದಿವಸದಿಂದ ಹಿಂಗೆ ಇದನ್ನ ಸೆಟ್ ಮಾಡ್ಕೊತೀನಿ. ನಾನು ಮಾರ್ನಿಂಗೇ ಸೆಟ್ ಮಾಡ್ಕೊತೀನಿ, ಆಮೇಲೆ ಮಾರ್ಕೆಟ್ ಓಪನ್ ಮೇಲೆ ಮಾಡೋಕ್ಕೆ ಹೋಗಲ್ಲ. ಇದು ನೋಡಿ, ಕೆಳಗಡೆ ಇದ್ರ ಮೇಲ್ಗಡೆ ಇದ್ರೆ ಸಪೋರ್ಟ್ ಝೋನ್ ಆಗಿ ಆ್ಯಕ್ಟ್ ಆಗುತ್ತೆ. ಇಲ್ಲಿ ನಮಗೆ ಸಪ್ಲೈ ಝೋನ್ ಆಗಿ ಆ್ಯಕ್ಟ್ ಆಗಿದೆ, ಇಲ್ಲಿಂದ. ಓಕೆನಾ? ಇದು ಸಪೋರ್ಟ್ ಝೋನ್, ಇದು ಇಲ್ಲಿ ಹಾಕಿದ್ದೀನಿ. ಓಕೆನಾ? ಇದು ನಮಗೆ ಮೇಲ್ಗಡೆಯಿಂದ ಸಪೋರ್ಟ್ ಝೋನ್. ಹೆಂಗೆ ರಿಯಾಕ್ಟ್ ಆಗುತ್ತೆ ಇದು ಅಂದರೆ, ಇವತ್ತು ನಾನು ಬೆಳಗ್ಗೆ ಒಂದು ಸಣ್ಣ ಕನ್ಫರ್ಮೇಷನಲ್ಲಿ ಇದ್ದೆ. ಯಾವುದಪ್ಪ ಅಂದರೆ ಹೇಳ್ತೀನಿ ಕೇಳಿ. ಈ ಬಾಕ್ಸಿಗೆ ಮೇಲ್ಗಡೆ ಓಪನ್ ಆಗಿ ಒಂದು ಕ್ಯಾಂಡಲ್ ಕ್ಲೋಸ್ ಇಟ್ಟರೆ ಬೈ ಸೈಡ್ ಅಂದರೆ ಮಾರ್ಕೆಟ್ ಮೇಲೆ ಹೋಗುತ್ತದೆ ಎಂದು ಅರ್ಥ. ಸೊ ಮೇಲ್ಗಡೆ ನೋಡ್ಕೊಳ್ಳೋಣ ಅಂತ ಇದ್ದೆ. ಅಥವಾ ಈ ಬಾಕ್ಸ್ ಕೆಳಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಇಟ್ಟರೆ, ಒಂದು ಹ್ಯಾಮರು ಅಥವಾ ಮರ್ವಜು ಏನೇ ಒಂದು ಇದು ಕೆಳಗಿಟ್ರೆ ಸೆಲ್ ಸೈಡ್ ಹೋಗೋಣ ಅಂತ ಇದ್ದೆ. ಆದರೆ ಮಾರ್ಕೆಟ್ ಏನಾಯಿತು ಅಂದರೆ, ಆಚೆ ಕೆಳಗಿಂದ ಹಿಂಗೆ ಡೌನಲ್ಲಿ ಗ್ಯಾಪ್ ಡೌನಲ್ಲಿ ಓಪನ್ ಆಗಿ ಇಲ್ಲಿಂದ ಹಿಂಗೆ ಎತ್ತಿದ್ರು. ಅಷ್ಟು ಬೇಗ ನನಗೇನಾಯ್ತು ಅಂದರೆ, ನಾನು ಆಚೆ ಎಲ್ಲ ಸೆಟಪ್ ಮಾಡಿಟ್ಟು ರೀಲ್ಸ್ನ ಸ್ಕ್ರೋಲ್ ಮಾಡ್ತಾ ಇದ್ದೆ. ಹಾಗೆ ನಡೆದಿದ್ದು ಒಂದು ವಿಷಯ ಏನಂದರೆ, ಈ ಸಾಂಗ್ನ ಕೇಳ್ತಾ ಇದ್ದೆ. ಈ ಸಾಂಗ್ ನಿಮಗೆ ಕೇಳ್ತಾ ಅಂದ್ಕೊಳ್ಳಿ, ಕೇಳ್ತಾ ನೋಡಿ. ಇಲ್ಲಿ ಸನಿಹ ಉಂಟು, ವಿರಹ ಉಂಟು, ಪ್ರತಿದಿನ ಪ್ರತಿ ಹೆಜ್ಜೆಯಲ್ಲೂ ಕಾಯಬೇಕು ಮನ ಮನ. ನನ್ನಾಣೆಗೂ ನಿನ್ನ ಬಾಳೆಲ್ಲ ಬೆಳಗಿರಲಿ. ಇದೇ ಇಲ್ಲ ಸ್ಕ್ರೋಲ್ ಮಾಡ್ತಾ ಅಲ್ಲಿ ಫೇಲ್ ಆಗಿ ಹೋಗ್ಬಿಟ್ಟಿದ್ದೆ. ಬಟ್ ಇಲ್ಲಿ ನಾನು ಫೇಲ್ ಆಗಿಬಿಟ್ಟೆ. ಸೊ ಅದಕ್ಕೆ ಹೇಳೋದು, ದುಡ್ಡು ಮಾಡೋಕೆ ನಿಂತಾದ್ಮೇಲೆ ಈ ಲವ್ವು ಡವ್ವು ಇವೆಲ್ಲ ಮಾಡೋಕೆ ಹೋಗ್ಬಾರ್ದು. ದುಡ್ಡು ಮಾಡಬೇಕಂದ್ರೆ ದುಡ್ಡು ಮಾತ್ರ ಮಾಡಬೇಕು. ಆಮೇಲೆ ಲವ್ ಡವ್ ಎಲ್ಲ ಆಟೋಮೆಟಿಕ್ ಅವೇ ಬಂದ್ಬಿಡ್ತವೆ. ಸೊ ಕಮಿಂಗ್ ಬ್ಯಾಕ್ ಟು ಟಾಪಿಕ್, ನಾನು ಇಲ್ಲಿ ಮಿಸ್ ಮಾಡಿಕೊಂಡೆ. ನನ್ನ ಟ್ರೇಡ್ನ ಇಲ್ಲಿ ಮಿಸ್ ಮಾಡಿಕೊಂಡೆ. ನೀನು ಹೇಳ್ದಂಗಪ್ಪ ಇದ್ರ ಮೇಲೆ ಕ್ಲೋಸ್ ಇಟ್ಟಿಲ್ಲಲ್ಲ ಅಂತ ನಿನಗೆ ಕೇಳಿದ್ರೆ, ಖಂಡಿತ ಕ್ಲೋಸ್ ಇಟ್ಟಿದೆ. ಈಗ ನೋಡಿ 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಅರ್ಥ ಆಗುತ್ತಾ? ಈ ಕ್ಯಾಂಡಲ್ ಈ ಬಾಕ್ಸ್ ಮೇಲೆ ಕ್ಲೋಸ್ ಇಟ್ಟಿದ್ದಾರೆ, ಅದಕ್ಕೆ ಮೇಲ್ಗಡೆನೇ ಎತ್ತಿರೋದು. ಸೊ ಇಲ್ಲಿಂದ ಇಲ್ಲಿಗೆ ಮಾಡಿದರೆ ನನಗೊಂದು ಒಳ್ಳೆ ಗುಡ್ ಪ್ರಾಫಿಟ್ ಆಗಿರೋದು. ಸೊ ಇಲ್ಲಿ ಮಿಸ್ ಮಾಡಿಕೊಂಡೆ. ಆನಂತರ ಮೊಬೈಲ್ನ ಆಫ್ ಮಾಡಿಟ್ಟು ಇದ್ರ ಮೇಲೆ ಗಮನ ಹರಿಸ್ತಾ ಬಂದೆ. ಸೊ ಇಲ್ಲಿಂದ ಎತ್ತಿದ್ರು. ಓಕೆ, ವೆಯ್ಟ್ ಮಾಡ್ತಾ ಇದ್ದೆ. ಇಲ್ಲೊಂದು ಸಪ್ಲೈ ಝೋನ್ ಇತ್ತು, ಅಗೇನ್ ಇಲ್ಲೊಂದು ಟ್ರೆಂಡ್ ಲೈನ್ ಸಹ ಇತ್ತು. ಇಲ್ಲಿ ನೋಡಿ, ಡೌನ್ ಸೈಡ್, ಹೌದಲ್ವಾ? ನೀಟಾಗಿ ಬರ್ತಿದೆ ನೋಡಿ. ಇದು ಓಕೆ, ಇದು ನೆನ್ನೆದು ಬಂತು. ಆದರೆ ಇವ್ರು ಇಲ್ಲಿಂದ ಎತ್ತಿದವರು ಇಲ್ಲೇ ಕರೆಕ್ಟಾಗಿ ರಿಜೆಕ್ಟ್ ಆಗಿ ಕೆಳಗೆ ಬಂದರು. ಇಲ್ಲೊಂದು ಸೆಲ್ ಸೈಡಲ್ಲಿ ಒಂದು ತಗೊಂಡೆ. ಅಗೇನ್ ಈ ಕ್ಯಾಂಡಲ್ ಮೇಲೆ ಎತ್ತಕ್ಕೆ, 2 ಕ್ಯಾಂಡಲ್ ಮೇಲೆ ಎತ್ತಕ್ಕೆ ಪ್ರೆಷರಿಂದ ಬಂದರು. ಸೊ ಹಾಗಾಗಿ ನಾನು ಇಲ್ಲಿ ಕ್ವಿಟ್ ಮಾಡ್ಕೊಂಬಿಟ್ಟೆ. ಅಂದರೆ ನಾನು ಆರ್ಡ್ರನ್ನ ಸೆಲ್ ಮಾಡಿ ಬಂದುಬಿಟ್ಟೆ. ಒಂದು 600 ರೂಪಾಯಿ ಲಾಸ್ ಆಯಿತು. ಸೊ ಲಾಸಲ್ಲಿ ಹೊರಗಡೆ ಬಂದುಬಿಟ್ಟೆ. ಹಾಗೆ ಇಲ್ಲಿಂದ ಮಾರ್ಕೆಟ್ ಡೌನ್ ಬಂತು. ನನಗೆ ಗೊತ್ತುಂಟು ಕರೆಕ್ಟಾಗಿ ಇಲ್ಲಿ ಬಂದು ಅಗೇನ್ ಎದುತ್ತಾರೆ ಅಂತ. ಸೊ ವೆಯ್ಟ್ ಮಾಡಿದೆ. ಈ ಕ್ಯಾಂಡಲ್ ಒಂದು ಹ್ಯಾಮರ್ ಕ್ಯಾಂಡಲ್ ರಿಜೆಕ್ಷನ್ ಸಮೇತ ಒಂದು ಹ್ಯಾಂಡಲ್ ಕ್ಯಾಮರ್ ಫಾರ್ಮೇಷನ್ ಬಂತು. ಸೊ ಅವಾಗ ನಾನು ಏನು ಮಾಡಿದೆ ಅಂದರೆ, ನಾನು ಎಂಟ್ರಿ ಎಕ್ಸಾಕ್ಟಾಗಿ ಹೇಳ್ತೀನಿ ನೋಡ್ರಿ. ನಾನು ಎಂಟ್ರಿ ಇಲ್ಲಿ, ಓಕೆನಾ? ಈ ಕ್ಯಾಂಡಲ್ ಮೇಲೆ ನಾನು ಎಕ್ಸಿಟ್ ಪಾಯಿಂಟ್ ಎಲ್ಲ ಅಂತ ಕೇಳಿದ್ರೆ ತುಂಬ ನೀಟಾಗಿ ಹೇಳ್ಬೇಕಂದ್ರೆ, ಇಲ್ಲಿ ನೋಡಿ, ಇಲ್ಲೊಂದು ಕ್ಯಾಂಡಲ್ ರಿಜೆಕ್ಷನ್ ಬಂದಿದೆ ನಮಗೆ. ನನ್ನ ಟಾರ್ಗೆಟ್ ಇದ್ದಿದ್ದು ಇಲ್ಲಿ ತನಕ ಮಾತ್ರ, ಈ ಕ್ಯಾಂಡಲ್ ಇಲ್ಲಿಗೆ. ಆದರೆ ಇದನ್ನು ಮೀರೂ ಕ್ಯಾಂಡಲ್ ಮೇಲೆ ಹೋಯ್ತು, ಪರವಾಗಿಲ್ಲ, ಇಸ್ ಗುಡ್ ಪ್ರಾಫಿಟ್, ಒಳ್ಳೆ ಪ್ರಾಫಿಟ್. ನನಗೆ ಇಲ್ಲಿಂದ ಇಲ್ಲಿ ಒಂದು 2,000 ಚಿಲ್ಲರೆ ಏನೋ ಪ್ರಾಫಿಟ್ ಆಯಿತು. 600 ರೂಪಾಯಿ ಲಾಸ್ ಹೋಗಿ ಒಂದು 1,200 ರೂಪಾಯಿ ಏನೋ ಇದೆ. ನಾನು ಸ್ಕ್ರೀನ್ಶಾಟ್ ಶೇರ್ ಮಾಡ್ತೀನಿ ನಿಮಗೆ. ಮತ್ತು ಇದು ಅಷ್ಟು ಅಮೌಂಟ್ ನಮಗೇನು ಬರಲ್ಲ, ಇದರೊಳಗೆ ಟ್ಯಾಕ್ಸು ಅದು ಇದು ಅಂತ ಎಲ್ಲ ಕಟ್ ಆಫ್ ಮಾಡಿ 1,200 ಚಿಲ್ಲರೆ ಏನೋ ಬಂದಿದೆ. ಸೊ ನೋ ಇಶ್ಯೂ ಅದ್ರ ಬಗ್ಗೆ. ಬಟ್ ನನ್ನ ಟಾರ್ಗೆಟ್ ಕರೆಕ್ಟಾಗಿತ್ತು. ಬಟ್ ನಾನು ಬೆಳಗ್ಗೆ ಇಲ್ಲಿ ಮಿಸ್ ಮಾಡ್ಕೊಂಡೆ ಅಂತ ಒಂದು ಫೀಲ್ ಇತ್ತು ನನಗೆ. ಈ ಪ್ರೊಸೆಸ್ನ ಇಲ್ಲಿ ತನಕ ಬರುತ್ತಂತ ಗೊತ್ತಿತ್ತು, ಆದರೆ ಇಲ್ಲಿ ಮಿಸ್ ಮಾಡ್ಕೊಂಡೆ ಅಲ್ಲ ಅಂತ ಒಂದು ಫೇಲ್ ಆಯಿತು. ಇರಲಿ, ಪರವಾಗಿಲ್ಲ, ನೆಕ್ಸ್ಟ್ ನೋಡ್ಕೊಳ್ಳೋಂತ ಬಿಟ್ಟು ಅಗೇನ್ ಅದೇ ಜಾಗದಲ್ಲಿ ನಾವು ಮಾಡ್ಕೊಂಡ್ವಿ. ಸೊ ಸಾಕು. ನಿನ್ನೆ ಒಬ್ಬರು ಸ್ನೇಹಿತರು ನನಗೆ ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು ಮೆಸೇಜ್ ಮಾಡಿದರು. ಸರ್, ಒಂದು ಟ್ರೇಡ್ ಮಾಡಿಕೊಂಡು ಡೈಲಿ ಡಿಸಿಪ್ಲಿನ್ ಆಗಿ ಒಂದೇ ಒಂದು ಟ್ರೇಡ್ ತೊಗೊಂಡು ನಾನು ಡೈಲಿ 1,000 ರೂಪಾಯಿ ದುಡಿಯಬಹುದಾ? ಖಂಡಿತ ನಿಮಗೋಸ್ಕರನೇ ಈ ವಿಡಿಯೋ ಮಾಡಿದ್ದೀನಿ, ಖಂಡಿತ ನೋಡಿ. ಸರ್, ನಾನು ಫಸ್ಟ್ ಹಾಗೆ ಬಂದೆ. ಓಕೆ, ಶೇರ್ ಮಾರ್ಕೆಟ್ ಡೈಲಿ 1,000 ದುಡ್ಕೊಬಿಡ್ಬೋದು ಅಂತ ಹೇಳಿ ನಾನು ಹಾಗೆ ಬಂದೆ 3 ವರ್ಷ ಹಿಂದುಗಡೆ.
3 ವರ್ಷ ಆಯಿತು ನಾನು ಇದನ್ನ ಸ್ಟಾರ್ಟ್ ಮಾಡಿ. ಇದರೊಳಗೆ ನಾವು 1000 ರೂಪಾಯಿ ದುಡ್ಕೊಂಡು ಹೋಗ್ತೀವಿ ಅಥವಾ 2000 ದುಡಿತೀವಿ ಅನ್ನೋದು ಕಾಸ್ಟ್ ಏನಿದೆ, ಇದರ 3 ವಿಧ ಇದೆ. ಒಂದು, ನಿಮ್ಮ ಹತ್ರ ಕಡಿಮೆ ಹಣ ಇರೋ ಕಾರಣದಿಂದ, ಅಂದರೆ ನಮ್ಮ ಹತ್ರ ಕಡಿಮೆ ಹಣ ಇಲ್ಲ ಅಂತೇಳಿ ನಾವು ಆಪ್ಷನ್ ಚೈನಿಗೆ ಬರ್ತೀವಿ. ಇಲ್ಲಿಂದ ಸೇಫೆಸ್ಟ್ ಝೋನ್ ಯಾವುದು ಅಂದರೆ ಫ್ಯೂಚರ್ ಅನ್ನೋ ಆಪ್ಷನು ಮಂತ್ಲಿ ಒಂದ್ಸಲಿ. ಅದರೊಳಗೆ ಟೈಮ್ ಟೀಕೆ ಎಲ್ಲ ಇರಲ್ಲ. ಅಂದರೆ ಇಲ್ಲಿ ನೋಡಿ, ಈಗ ಇದರೊಳಗೆ ಇರುತ್ತಲ್ವಾ ರಿಜೆಕ್ಷನ್ನು ಇಲ್ಲಿದೆ, ಇದರೊಳಗೆ ಇಲ್ಲಿ ಟೈಮ್ ಟ್ರೀಟ್ ಅಂತ ಒಂದು ಇರುತ್ತೆ. ಓಕೆ, ತೋರಿಸ್ತಿಲ್ಲ, ನಾನು ಹೇಳ್ತೀನಿ. ಟೈಮ್ ಲೆಸ್ ಆಗ್ತಾ ಬರುತ್ತೆ. ವೀಕ್ಲಿ ಎಕ್ಸ್ಪೈರಿ ಇದು. ಅದು ಫ್ಯೂಚರಲ್ಲಿ ಮಂತ್ಲಿ ಎಕ್ಸ್ಪೈರಿ ಇರುತ್ತೆ, ಬಟ್ ಅದರೊಳಗೆ ಟೈಮ್ ಟೀಕೆ ಅನ್ನೋದು ಇರಲ್ಲ. ಸೊ ಹಾಗೆ ನಿಮಗೆ ಎಷ್ಟು ಪಾಯಿಂಟ್ ಮೂವ್ ಆಗುತ್ತೋ ಅಷ್ಟು ಅಮೌಂಟ್ ಖಂಡಿತ ಸಿಗುತ್ತೆ. ಆದರೆ ನಾವಿಲ್ಲಿ ಆಪ್ಷನ್ ಚೈನಲ್ಲಿ ಒಂದು 10ರಿಂದ 15 ಸಾವಿರ ಅಥವಾ 20 ಸಾವಿರ ಇಟ್ಟು ಟ್ರೇಡ್ ತಗೋಬೋದು. ಬಟ್ ನಾವು ಫ್ಯೂಚರಲ್ಲಿ ಆ ಲೆವೆಲಿಗೆ ಟ್ರೇಡ್ ಒಂದು ಲಾಟ್ ತಗೊಳ್ಳಿಕ್ಕೆ ನಿಮಗೆ 1,80,000 ಬೇಕಾಗತ್ತೆ. ನಮಗೆ ಎಷ್ಟು ಬೇಕಾಗತ್ತೆ? ಒಂದು ಲಾಟ್ ತಗೊಳ್ಳಿಕ್ಕೆ 1,80,000 ರೂಪಾಯಿ ಬೇಕಾಗಬಹುದು ಒಂದು ಲಾಟಿಗೆ. ಅದೇ ನೀವು 2 ಲಾಟ್ ಅಂದರೆ ನೀವೇ ಲೆಕ್ಕ ಮಾಡ್ಕೊಂಬಿಡಿ, ಹೆಚ್ಚು ಕಡಿಮೆ 3,5 ಲಕ್ಷ ಹತ್ರ ಬೇಕಾಗತ್ತೆ. ಆದರೆ ಇಲ್ಲಿ ನಾವು 15,000 ಇದ್ರೆ ಸಾಕು, ನಾವಿಲ್ಲೊಂದು ಲಾಟ್ನ ಬೈ ಮಾಡ್ಬೋದು. ಮೋಸ್ಟ್ ಆಫ್ ದ ಪೀಪಲ್ ಎಲ್ಲರೂ ಇದನ್ನೇ ಮಾಡ್ತಾರೆ, ಯಾಕಂದರೆ ಅವ್ರ ಹತ್ರ ಬಂಡವಾಳ ಇರಲ್ಲ. ಈಗ ಇನ್ನೊಂದು ವಿಷಯ ತಿಳ್ಕೊಳ್ಳಿ, ನಾವು ಇಲ್ಲಕ್ಕೂ ಅದೇ ದುಡಿಮೆನೇ ಇಲ್ಲಕ್ಕೂ ಇದೆ. ಆದರೆ ಇದು ಸೇಫೆಡ್ ಝೋನ್, ತುಂಬ ಸೇಫು, ಈಸಿಯಾಗಿ ಇರ್ಬೋದು. ನಮಗೆ ಅಷ್ಟು ಲಾಸ್ ಅನ್ನೋದು ಬರಲ್ಲ. ಸಣ್ಣ ಪ್ರಮಾಣದಲ್ಲಿ ಲಾಸ್ ಇರುತ್ತೆ, ದೊಡ್ಡ ಪ್ರಮಾಣದಲ್ಲಿ ಲಾಸ್ ಅನ್ನೋ ಬರೋ. ಇಲ್ಲಿ ಟೈಮ್ ಟೀಕೆಯಿಂದ ಹಿಡಿದು ನಮಗೆ ಓವರ್ ನಮ್ದು ಅಷ್ಟು ದುಡ್ಡು ಹೋಗೋ ಸಾಧ್ಯತೆ ತುಂಬ ಇದೆ. ಆದರೆ ನೀವು ಎಲ್ಲದನ್ನು ಕಲ್ತು ಎಲ್ಲದನ್ನು ತಿಳ್ಕೊಂಡು ಮಾಡಿದ್ರೆ ಇಲ್ಲೂ ಸಹ ಲಾಸ್ನ ನಾವು ಅವಾಯ್ಡ್ ಮಾಡ್ಬೋದು, ಲಾಸ್ನ ಕಂಟ್ರೋಲ್ ಮಾಡ್ಬೋದು. ಬಟ್ ಡೈಲಿ ನಾನು 1000 ರೂಪಾಯಿ ದುಡಿತೀನಿ ಅನ್ನೋ ವಿಷಯಕ್ಕೆ ಇದ್ರೊಳಗೆ ಬರಕ್ಕೆ ಹೋಗ್ಬಿಡಿ, ಓಕೆನಾ? ಇದೊಂದು ದೊಡ್ಡ ಸಮುದ್ರ ಇದ್ದಂಗೆ. ಇಲ್ಲಿ 1000 ರೂಪಾಯಿ ಲಾಸ್ ಆದರೆ ನೀವು 10,000 ರೂಪಾಯಿ ಬೇಕಾದ್ರೆ ಖಂಡಿತ ದುಡಿಯಬಹುದು. 10,000, 1 ಲಕ್ಷ ದುಡಿಯೋ ಪೀಪಲ್ಗಳು ಇದ್ದಾರೆ. ಅವ್ರದ್ದೆಲ್ಲ ದೊಡ್ಡ ಲಾಟ್ ಹಾಕೊಳ್ತಾರೆ. ಸೊ ಹಾಗಾಗಿ ದೊಡ್ಡ ದುಡಿಮೆ ಮಾಡ್ತಾರೆ. ಅವರೆಲ್ಲ ದೊಡ್ಡ ಇನ್ವೆಸ್ಟ್ಮೆಂಟು ಸಹ ಹಾಗೆ ಮಾಡ್ತಾರೆ. ಬಂಡವಾಳ ಹಾಗೆ ಹಾಕ್ತಾರೆ, ಬಂಡವಾಳ ಹಾಗೆ ತೆಗಿತಾರೆ. ಬಟ್ ಇನ್ನು ಯಾವುದೇ ರೀತಿ ಕಲಿಯೋಕ್ಕೆ ಮುಂಚೆ ಹೋಗಿ ಅಷ್ಟು ದುಡ್ಡನ್ನ ಹಾಕಿ ಕಳ್ಕೊಳ್ಳೋಕ್ಕೆ ಬರಬೇಡ್ರಿ. ಫಸ್ಟು ಕಲಿಯೋ ಕಡೆ ಫೋಕಸ್ ಮಾಡಬೇಕು. ಕಲಿಯೋ ಕಡೆ ಫೋಕಸ್ ಮಾಡಿಕೊಂಡು ಒಂದು ನೀಟಾಗಿ ಕಲ್ತ್ಕೊಂಡು ಆ ನಂತರ ನೀವು ಇದನ್ನ ಮಾಡೋದು ಭಾರಿ ಉತ್ತಮ. ಅಥವಾ ಯಾರೋ ಒಬ್ರು ಇರ್ತಾರೆ, ಅವ್ರು ನನಗೆ ಡೈಲಿ ಕಾಲ್ ಆ್ಯಂಡ್ ಟಿಪ್ಸ್ ಕೊಡ್ತಾರೆ, ಬೈ ಮಾಡಿ ಸೆಲ್ ಮಾಡಿ ಅಂತ ಹೇಳ್ತಾರೆ ಅಂತ ಹೇಳಿ ಅವ್ರ ಮಾತೆಲ್ಲ ನಂಬ್ಕೊಂಡು ಹೋಗ್ಬೇಡಿ. ಯಾಕಂದ್ರೆ ನಿಮ್ಮ ದುಡ್ಡನ್ನ ನೀವು ಕಳ್ಕೊಂಬಿಡ್ತೀರಾ. ಎಲ್ಲೋ ಕಷ್ಟಪಟ್ಟು ಒಂದಿಷ್ಟು ಅಮೌಂಟ್ನ ದುಡಿಮೆ ಮಾಡಿ ತೊಗೊಂಡಿರ್ತೀರಾ. ಸೊ ಅಷ್ಟು ಅಮೌಂಟ್ನ ನೀವು ಕಳ್ಕೊಳ್ಳೋ ಸಾಧ್ಯತೆ 100% ಇರುತ್ತೆ, ಬೇರೊಬ್ರು ಮಾತು ಕೇಳ್ಕೊಂಡು ಹೋದರೆ. ಬಟ್ ನೀವು ಒಂದು ವಿಷಯನ ತಿಳ್ಕೊಳ್ಳಿ, ಅದು ಹೇಗೆ ವರ್ಕ್ ಆಗುತ್ತೆ ಹೇಗೆ ಅಂತ ಕಲ್ತ್ಕೊಳ್ಳಿ, ಆ ನಂತರ ನೀವು ಮಾಡೋದು ಉತ್ತಮ. ಸೊ ನಾನು ಮೊನ್ನೆ ಇಲ್ಲೂ ಹೇಳಿದ್ದೆ, ಇದು ನಿನ್ನೆ ಮೊನ್ನೆ ನಾನು ರೀಲ್ಸಲ್ಲಿ ಪೋಸ್ಟ್ ಮಾಡಿದ್ದೀನಿ, ಬೇಕಾದ್ರೆ ನೋಡಿ. ನಾನು ಏನು ಹೇಳಿದ್ದೆ ಅಂದರೆ, ಮಾರ್ಕೆಟ್ ಇಲ್ಲಿ ಬರುತ್ತೆ, ನಾನು ನೀಟಾಗಿ ಹೇಳಿದ್ದೆ. ಅದರೊಳಗೆ ಈಗ ಬಂದು ಅಗೇನ್ ಹಿಂಗೆ ಬಂದು ಹಿಂಗೆ ಹೋಗುತ್ತಂತ ಹೇಳಿದ್ದೆ, ಕರೆಕ್ಟಾಗಿ ಹೋಗಿತ್ತು. ಸೊ ಇಲ್ಲೂ ಸಹ ಅಷ್ಟೇ ನೋಡಿ, ಈ ಬಾಕ್ಸ್ 3 ದಿವಸದಿಂದ ಇದೆ ಸೇಮ್ ಲೆವೆಲಲ್ಲಿ. ಬಾಕ್ಸ್ ಮೇಲ್ಗಡೆ ಓಪನ್ ಆಗಿದ್ದಾರೆ, ಇಲ್ಲಿಂದ ಇಲ್ಲಿ ರೀಚ್ ಆಗಿದ್ದಾರೆ, ಅಗೇನ್ ಇಲ್ಲಿ ಸ್ಲೋಲಿ ಬಂದಿದ್ದಾರೆ. ಇವತ್ತು ನಡೆದಿರೋ ವಿಷಯನೂ ಅಷ್ಟೇ. ಸೊ ಇಲ್ಲಿಂದ ಬಾಕ್ಸ್ ಮೇಲ್ಗಡೆ ಹೋಗಿದೆ. ಸೊ ಇಲ್ಲಿಂದ ನಾವು ಇಲ್ಲೇ ಕಲ್ತ್ಕೊಳ್ಳಿ ಅಂತ ಹೇಳ್ತಿಲ್ಲ, ಆ್ಯಕ್ಚುಲಿ ನಾನು ಮಾಡ್ತಿರೋದು ಫ್ರೀ ಕ್ಲಾಸೇ ಕೊಡಬೇಕು ಅಂತ ನಾನು ಇರೋದು, ಯಾವುದೇ ತರಹ ಅಮೌಂಟ್ ತಗೊಳ್ದಂಗೆ. ಸೊ ಫ್ರೀ ಕ್ಲಾಸ್ ಮಾಡೋಣ, ಒಂದು 2-3 ಬ್ಯಾಚ್ ಮಾಡೋಣ ಅಂತ ಇದ್ದೀನಿ. ಆ ನಂತರದ ಖಂಡಿತ ನಾನು ಕೂಡ ಪೇಮೆಂಟ್ ತಗೊಳ್ತೀನಿ. ಸೊ ಆ ರೇಂಜಿಗೆ ತೊಗೊಳ್ಳೋಣ, ಒಂದು ಲೆವೆಲ್ಗೆ ಇರುತ್ತೆ ಅಷ್ಟೇ. ಬಟ್ ಸ್ಟಾರ್ಟಿಂಗಲ್ಲಿ ಫ್ರೀಯಾಗೇ ಇರುತ್ತೆ. ನಾನು ಕಲ್ತಿರೋ ಅಷ್ಟು ವಿಷಯನೂ ನಿಮಗೆ ಫ್ರೀಯಾಗಿ ಹೇಳ್ತೀನಿ. ಅದು ಯಾಕಂದರೆ ಸ್ಟಾರ್ಟಿಂಗಲ್ಲಿ ಯಾರು ಓಕೆ ನಮ್ಮ ಮೇಲೆ ಹೋಗ್ಬಿಟ್ಟು ಕಲಿಯೋಕ್ಕೆ ಬರ್ತಾರೋ ಸೊ ಅವ್ರಿಗೆ ಮಾತ್ರ. ಮತ್ತೊಮ್ಮೆ ನಾನು ಹೇಳ್ತೀನಿ, ಇಲ್ಲಿ ಕಾಲ್ ಟಿಪ್ಸು ಅಥವಾ ಬೈ ಆ್ಯಂಡ್ ಎಂಟ್ರೀಸ್ ಯಾವುದೇ ತರಹ ಕೊಡಲ್ಲ. ಇದು ಜಸ್ಟ್ ಕಲೀಲಿಕ್ಕೆ ಮಾತ್ರ. ನೀವು ಕಲ್ತ್ಕೊಂಡ್ರೆ ಯಾರ ಮೇಲೂ ಡಿಪೆಂಡ್ ಆಗಿರೋದೇ ಬೇಡ. ಖಂಡಿತವಾಗಿ ನೀವು ಒಬ್ಬರೇ ಕಲ್ತ್ಕೊಂಡು ನೀವೇ ನಿಮ್ಮ ಡಿಸಿಷನ್ ತಗೋಬೋದು. ಏನು ಒಂದು 2-3 ಸಲ ನಿಮಗೆ ತಪ್ಪಾಗ್ಬೋದೇನೋ, ಆ ನಂತರದಲ್ಲಿ ಖಂಡಿತ ಕಲ್ತ್ಕೊಳ್ತೀರಲ್ವಾ. ಪ್ರಾಫಿಟ್ ಅನ್ನೋದು ಹಾಗೆ ಆಗತ್ತಲ್ವಾ. ಸೊ ಇಷ್ಟೇ ವಿಷಯ. ಬಟ್ ಡೈಲಿ 1000 ರೂಪಾಯಿ ಇಲ್ಲ ಸರ್, ಅದ್ರ ಮೀರಿನೇ ತಗೋಬೋದು. ಬಟ್ ಡೈಲಿ 1 ಟ್ರೇಡ್ ಅಂತ ನೀವು ಬರ್ತೀರಾ, ಆಟೋಮೆಟಿಕ್ಕಾಗಿ ಸ್ಟಾರ್ಟಿಂಗಲ್ಲಿ ನಿಮ್ಮ ಎಮೋಷನ್ನ ಕಂಟ್ರೋಲ್ ಮಾಡೋಕ್ಕಾಗದೆ 2-3 ಟ್ರೇಡೆಲ್ಲ ಆಗ್ಬಿಡ್ತವೆ. ಅದನ್ನ ಕಂಟ್ರೋಲ್ ಮಾಡ್ಕೊಂಡು ಡೈಲಿ 1 ಟ್ರೇಡ್ ಅಥವಾ 2 ಟ್ರೇಡ್ ತೊಗೊಂಡ್ರೆ ಉತ್ತಮ. ಅದ್ರ ಮೇಲೆ ನಿಮ್ಮ ಮನಿ ಮ್ಯಾನೇಜ್ಮೆಂಟನ್ನು ತಿಳ್ಕೊಳ್ಳಿ. ಏನು ಮನಿ ಮ್ಯಾನೇಜ್ಮೆಂಟ್ ಅಂದರೆ, ಸೊ ನನ್ನ ಲಾಸ್ ಆದರೆ ಇಷ್ಟಾಗಲಿ, ಇಲ್ಲಿದೆ ನೋಡ್ಕೊಳ್ಳಿ, ಎಕ್ಸಾಂಪಲ್ ಇದೆ ತಗೊಳ್ಳಿ. ನನ್ನ ಟಾರ್ಗೆಟ್ ಇಲ್ಲಿತ್ತು,
ಸೊ ನೋಡ್ಕೊಳ್ಳಿ, ಇದು ಎಂಟ್ರಿ ನಂದು, ನನ್ನ ಟಾರ್ಗೆಟ್ ಇಲ್ಲಿ ಸ್ಟಾಪ್ ಲಾಸ್ ಅಲ್ವಾ. ಓಕೆ ರೈಟ್, ಇಲ್ಲಿ ತೋರ್ಸತ್ ನೋಡ್ರಿ 1:1 ಅಂತಾರಲ್ಲ ಆ ಥರ ನಮ್ಮದು. ಜಸ್ಟ್ ನಮ್ದು ಇಲ್ಲಿ ಲೆಸ್ ಆದರೆ 5ರಿಂದ 6 ಪಾಯಿಂಟ್ ಅಷ್ಟೇ ಲೆಸ್ ಆಗುತ್ತೆ. ಸೊ ಬಂದರೆ 10ರಿಂದ 15 ಪಾಯಿಂಟ್ ನಾನು ಕ್ಯಾಪ್ಚರ್ ಮಾಡ್ಕೊಂಡು ಹೊರಗೆ ಬಂದ್ಬಿಡ್ತೀನಿ. ನಾನು ಲಾಟ್ ಯೂಸ್ ಮಾಡೋದೊಂದು 2 ಲಾಟ್ ಒಂದ್ಸಲಿ ಮಾಡ್ತೀನಿ, ಒಂದೊಂದ್ಸಲಿ 3 ಲಾಟು ಸಹ ಮಾಡ್ತೀನಿ. ಸೊ ಹಾಗಾಗಿ ಈ ಥರ ನಾನು ಮಾಡ್ಕೊಳ್ತಾ ಬರ್ತೀನಿ. ಈಗ ಆಲ್ರೆಡಿ ಮಾರ್ಕೆಟ್ ಲೈವಲ್ಲಿದೆ. ಯಾಕೆ ಇಲ್ಲಿ ಬಂದು ಬ್ರೇಕ್ ಆಗಿ ನಿಂತಿದೆ ಅಂದರೆ, ಇಲ್ಲಿ ಯಾವುದೇ ಥರ ಸರ್ರನ್ನಾಗಿ ಮಾರ್ಕೆಟ್ ಉಂಟು. ಆ್ಯಕ್ಚುಲಿ ನಾನು ಇದನ್ನ ಯಾಕೆ ಕ್ಯಾಪ್ಚರ್ ಮಾಡಲಿಲ್ಲ ಅಂದರೆ, ಈ ಜಾಗನ ಕ್ಯಾಪ್ಚರ್ ಮಾಡೋಷ್ಟರಲ್ಲಿ ನಾನು ಯೂಟ್ಯೂಬ್ ಲೈವ್ ಬರೋಣ ಅಂತ ಇಲ್ಲಿ ಯೋಚನೆ ಮಾಡ್ತಾ ಇದ್ದೆ. ಅದನ್ನು ರೆಡಿ ಮಾಡ್ತಾ ಅದು ಲೈವ್ ಯಾಕೋ ಬರಲಿಕ್ಕೆ ಆಗಲಿಲ್ಲ. ಅದು ಸೆಟ್ಟಿಂಗ್ಸ್ ನನಗೆ ಅಷ್ಟು ಗೊತ್ತಾಗಲಿಲ್ಲ ಅನಿಸುತ್ತೆ. ಸೊ ಹಾಗಾಗಿ ನಾನು ಅಲ್ಲಿ ಫೋಕಸ್ ಮಾಡ್ತಾ ಇದ್ದೆ. ಇಲ್ಲಿ ನಾನು ಮುಗಿದ ತಕ್ಷಣ ನೋಡಿದ್ರೆ ಮಾರ್ಕೆಟ್ ಈಸಿಯಾಗಿ ಇಲ್ಲಿವರೆಗೂ ಬಂದಿದೆ. ತುಂಬ ಒಳ್ಳೆ ಟ್ರೇಡ್ ಸಿಗ್ತಿತ್ತೇನೋ, ಸೊ ಮಿಸ್ ಮಾಡಿಕೊಂಡೆ. ಸೊ ಇಲ್ಲಿ ಸಾಕು ನನಗೆ, ನನ್ನ ಇವತ್ತಿನ ಇದು ಬಂದಿದೆ, ನಾಳೆ ನೋಡ್ಕೊಳ್ಳೋಣ ಮಿಕ್ಕಿದ್ದು. ಸೊ ಎನಿವೇ ಕಲಿಯೋ ಕಡೆ ಫೋಕಸ್ ಮಾಡಿ, ಓಕೆನಾ. ಯಾರು ಇನ್ನೊಬ್ಬರು ಮಾತು ಕೇಳಿಕೊಂಡು ಬೈ ಆ್ಯಂಡ್ ಸೇಲ್ ಮಾಡ್ಕೊಂಡು ಕೂರಬೇಡಿ. ಖಂಡಿತ ಬರೋ ದಿನಗಳಲ್ಲಿ ಒಂದು ಒಳ್ಳೆ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಯಾವಾಗ ಸ್ಟಾರ್ಟ್ ಮಾಡೋಣ ಅಂದರೆ, ನಮ್ಮ ವಿಡಿಯೋ ಒಂದು ಆಲ್ಮೋಸ್ಟ್ ಒಂದು ಲೆವೆಲಿಗೆ ರೀಚ್ ಆಗಲಿ, ಒಂದು 50 ಮೆಂಬರ್ಸ್ ನಮಗೆ ಆ್ಯಡ್ ಆಗಲಿ, ಆ ನಂತರದಲ್ಲಿ ಒಂದು ಫ್ರೀ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಏನೊಂದು 2-3 ದಿವಸ ಅಥವಾ ಈ ವಾರ ಕಲೀಲಿ. ಈ ವಾರ ಕಳೆದ ತಕ್ಷಣ ನಾವು ಒಂದು ಫ್ರೀ ಕ್ಲಾಸ್ನ ಕಂಟಿನ್ಯೂ ಮಾಡೋಣ. ಸೊ ಧನ್ಯವಾದ. ಇವತ್ತಿನ ಪ್ರಾಫಿಟ್ ಮುಗಿದಿದೆ. ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು.